the eighth one, the living beings respond to stimulus. What is meant by this, children? The living beings are respond to stimulus means, see, your mama preparing chai, okay, she is serving to all of your family members. So unknowingly what you do, you will touch the cup of a tea that is hot. What will happen? ಬಿಸಿ ಕಪ್ಪನ್ನು ಹಿಡಿದ ತಕ್ಷಣ ನೀವೇನು ಮಾಡ್ತೀರಾ? ಚೆನ್ನಾಗಿದೆ, ಹಿಡಿಬೋದು ಅಂತ ಈ ಥರ ಹಿಡಿತೀರಾ? ಏನಾಗುತ್ತೆ ನಿಮಗೆ? ಹಿಡಿದ ತಕ್ಷಣ ಅಂತ ಈ ಥರ ಹೇಳ್ತೀರಾ. ಯಾಕೆ? ನಿಮಗೆ ಅದು ಕೈಗೆ ಬಿಸಿ ತಾಗುತ್ತೆ ಅಲ್ವಾ? ಸೊ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಚಳಿಗಾಲದಲ್ಲಿ ಚಳಿ ಆಗುತ್ತೆ, ಹೂ ಅಂತ ಅಂತೀರಾ. ಬಿಸಿ ಸೆಕೆಯಲ್ಲಿ ಅಂತೀರಾ ಅಲ್ವಾ? ಸೊ ಎನ್ವಿರಾನ್ಮೆಂಟಲ್ಲಿ ಐದರ್ ಸೆಕೆ ಇರಲಿ ಅಥವಾ ಬಿಸಿಲಿರಲಿ, ಅದು ಹಾಟ್ ಇರಲಿ, ಅದಕ್ಕೆ ನೀವು ಏನು ಮಾಡ್ತೀರಾ? ಸ್ಪಂದಿಸ್ತೀರಾ. ಯು ರಿಯಾಕ್ಟ್, isn't it? Whatever it is hot or it is cold, you react for that. So this is nothing but, children, you are responding for the stimulation. These stimulations are coming from our environment, or you can say your surrounding area. So living beings are responding to the environment or the surrounding area, whatever is going on. If it is summer, you feel very hot. Not only you, even the animals are also feeling hot. What about the plant? ಸಮ್ಮರಲ್ಲಿ ನೀವು ನೋಡಿದ್ದೀರಾ ಪ್ಲಾಂಟ್ಸ್ ಎಲ್ಲ ಹೇಗಿರುತ್ತೆ ಅಂಥೇಳಿ? ಏನಾಗುತ್ತೆ? ಎಲೆಗಳೆಲ್ಲ ಒಣಗೋಗುತ್ತೆ, ಉದುರು ಹೋಗ್ತಾ ಇರ್ತವೆ ಅಲ್ವಾ? ಸೊ ದಿಸ್ ಈಸ್ ಹೌ ದೇ ಆರ್ ರೆಸ್ಪಾಂಡಿಂಗ್ ಟು ದಿ ಹಾಟ್. ದೆನ್ ನೀವು ಚಳಿಗಾಲದಲ್ಲಿ ಏನು ಮಾಡ್ತೀರಾ? ನಿಮಗೆ ಚಳಿ ಆಗುತ್ತೆ ಅಂಥೇಳಿ ಸ್ವೆಟ್ರ್ ಹಾಕ್ತೀರಾ, ಈ ಥರ ಎಲ್ಲ ಮಾಡ್ತೀರಾ. ಅದೇ ಥರ ಎನಿಮಲ್ಸ್ ಏನು ಮಾಡಬೇಕು? ಅವಕ್ಕೇನಾದರೂ ನಮ್ಮ ಥರ ಸ್ವೆಟ್ರ್ ಯಾರಾದರೂ ಕೊಡ್ತಾರಾ? ಇಲ್ಲ. ಬಟ್ ಸ್ಟಿಲ್ they respond to the environment. If it is cold, they are sitting like this and they are going in front of any temple, wherever they feel very warm, then they will go there and sit. ಕಾರ್ ಕೆಳಗಡೆ ನೋಡ್ತೀರಾ ಅಲ್ವಾ? ಬೈಕ್ ಹತ್ರ ಬಿಸಿ ಎಲ್ಲಿರುತ್ತೋ ಅಲ್ಲಿ ಹೋಗೋ ಕೂತ್ಕೋತಾ ಇರ್ತವೆ ಅವು ಅಲ್ವಾ? even the animals are also responding to the cold. At the same time, the plants will also respond to the cold. Like this, children, all the living beings respond to the environment, whatever it is, cold, hot. ಇಫ್ ನೋಡಿ, ನಿಮಗೆ ಇನ್ಸೆಕ್ಟ್ ಬೈಟ್ ಆದ ತಕ್ಷಣ ಹೀಗೆ ಕೈ ಇಟ್ಕೊಂಡು ಕೂತಿರ್ತೀರ, ಸಡನ್ನಾಗಿ ಬಂದು ಒಂದು ಇರುವೆ ಕಚ್ಚಿಬಿಡುತ್ತೆ ನಿಮಗೆ. ಅವಾಗ ಏನು ಮಾಡ್ತೀರಾ? ನಿಮ್ಗೆ ಗೊತ್ತಿಲ್ಲದೇ ನೀವು ಕೈನ ತಕ್ಕೊಂಬಿಡ್ತೀರ ಅಲ್ವಾ? ದಿಸ್ ಈಸ್ ಕಾಲ್ಡ್ ಹೌ ವಿ ರೆಸ್ಪಾಂಡ್ ಫಾರ್ ದಿ ಸ್ಟಿಮ್ಯುಲೇಷನ್. ಸ್ಟಿಮ್ಯುಲೇಷನ್ ಅಂದರೆ ಹೊರಗಡೆಯಿಂದ ಏನೇ ನಿಮಗೆ ಪ್ರಚೋದನೆ ಆದರೆ, ಲೈಕ್ ಸ್ಟಿಮ್ಯುಲೇಷನ್ಸ್, ಬೈಟಿಂಗ್ ಆಗಲಿ, ಬಿಸಿ ತಾಗೋದಾಗಲಿ, ಕೋಲ್ಡ್ ಇರೋದಾಗಲಿ, ಫ್ರಿಜ್ ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಫುಲ್ ಕೂಲಾಗಿ ಬರುತ್ತೆ, ಹವಾ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಕೂಡ ನೀವು ರೆಸ್ಪಾಂಡ್ ಮಾಡ್ತೀರ. ಸೊ ಲೈಕ್ ದಿಸ್, ಇನ್ ಯುವರ್ ಡೇ ಟು ಡೇ ಲೈಫ್ ಯು ಆರ್ ರೆಸ್ಪಾಂಡಿಂಗ್ ಟು ದಿ ವೇರಿಯಸ್ ಆಫ್ ಸ್ಟಿಮ್ಯುಲೇಷನ್ಸ್, isn't it? For example, children, the touch me not plant, you might be heard about it, right? ಸೊ ಟಚ್ ಮೀ ನಾಟ್ ಪ್ಲ್ಯಾಂಟ್ ನಾವೇನು ಹೆಸರು ಏನನ್ನುತ್ತೆ? ಟಚ್ ಮೀ ನಾಟ್, ಮುಟ್ಟಬೇಡ ನನ್ನ ಅಂತ. ಸೊ ದ ಪ್ಲ್ಯಾಂಟ್ ವಿಚ್ ಐ ಆಮ್ ಶೋಯಿಂಗ್ ಯು ಹಿಯರ್, ದಟ್ ಈಸ್ ಕಾಲ್ಡ್ ಟಚ್ ಮೀ ನಾಟ್ ಪ್ಲ್ಯಾಂಟ್. ಅದು ಮೊದಲು ಎಲೆ ಹೀಗೆ ಅಳ್ಕೊಂಡಿರುತ್ತೆ. ಯಾರಾದರೂ ಹೋಗಿ ನಿಮ್ಮ ಕೈನ ತಾಗಿಸಿ, ಇಲ್ಲ ಅಂದರೆ ನಿಮ್ಮ ಕಾಲು ಅಥವಾ ಏನೋ ನೀವು ಅದಕ್ಕೆ ಥ್ರೋ ಮಾಡಿದ್ರು, ಒಂದು ಕಡ್ಡಿ ಕೂಡ ನೀವು ಥ್ರೋ ಮಾಡಿದರೆ ಅದೇನು ಮಾಡುತ್ತೆ? ಅರಳಿರೋ ಅಂಥದ್ದು ಎಲೆ, ಲೀಫ್ ಏನಾಗುತ್ತೆ? ಈ ಥರ ಮುದುಡ್ಕೊಳ್ಳುತ್ತೆ. ಸಿ, ಈವನ್ ದ ಪ್ಲಾಂಟ್ಸ್ ಆರ್ ಆಲ್ಸೋ ದೇ ಆರ್ ರೆಸ್ಪಾಂಡಿಂಗ್ ಟು ದಿ ಸ್ಟಿಮ್ಯುಲೇಷನ್ಸ್, isn't it? ಅಲ್ವಾ? ಈವನ್ ದ ಸನ್ಫ್ಲವರ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಸನ್ ರೇಸ್ ಎಲ್ಲಿಂದ ಬರ್ತಾ ಇರುತ್ತೋ ಆ ಕಡೆಗೆ ಟುವರ್ಡ್ಸ್, ಇಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್, isn't it? ಡ್ಯೂರಿಂಗ್ ದ ಸನ್ಸೆಟ್ what it does? It turns its face, isn't it, children? So this is the nature, wonder nature.
ಈ ಥರ ಈವನ್ ಪ್ಲಾಂಟ್ಸ್ಗಳು ಕೂಡ ಸ್ಟಿಮ್ಯುಲೇಷನ್ಗೆ ರೆಸ್ಪಾಂಡ್ ಮಾಡ್ತವೆ. ಅರ್ಥ ಆಯ್ತಾ ನಿಮಗೆ? ಸೊ ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಸ್ಟಿಮ್ಯುಲೇಟ್ ಆರ್ ರೆಸ್ಪಾಂಡ್ ಟು ದಿ ಸ್ಟಿಮ್ಯುಲೇಷನ್. Got it? So children, the ninth one, what is the characteristics of the living beings? The living beings have lifespan. Lifespan means, see children, ನಾವು ಯಾವುದಾದ್ರೂ ಒಂದು ಪೆಟ್ಟನ್ನು ಸಾಕಿರ್ತೀವಿ. ಓಕೆ, ಅದು ಮಗು ಇರಬೇಕಾದ್ರೆ ಮನೆಗೆ ತಂದಿರ್ತೀವಿ. ಆಫ್ಟರ್ 10 years or 20 years it will die. Why? The duration from the birth to till the death is called the lifespan. ಯಾಕಂದರೆ ನೀವು ಅದನ್ನು ಬೇಕು ಅಂದರೂ ಕೂಡ ಅದು ಬದುಕೋಕ್ಕಾಗಲ್ಲ. ಬಿಕಾಸ್ ಅದು ಅಲ್ಲಿವರೆಗೂ ಮಾತ್ರ ಅದರದ್ದು ಟೈಮ್ ಇರುತ್ತೆ, ಐ ಮೀನ್ ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಲೈಕ್ ದ್ಯಾಟ್ ಇವನ್ ದ ಟರ್ಟಲ್, ನಿಮಗೆ ನಿಮ್ಮ ಮನೆಯಲ್ಲಿ ಟರ್ಟಲ್ ನೀವೇನಾದರೂ ಸಾಕಿದರೆ ಅದನ್ನು ಕೂಡ ನೀವು ನೋಡ್ಬೋದು. ಅದು ಫ್ರಮ್ ದ ಬರ್ತ್ ಟು ಟಿಲ್ 120 to 150 ಇಯರ್ಸ್ವರೆಗೂ ಕೂಡ ಅದು ಟರ್ಟಲ್ ಇರುತ್ತೆ, ಸರ್ವೈವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ elephant can live till 70 years and cow it can live till 20 years. Eagle it is also live about 20 years. And a man like human being like us, ನಮಗೇನು ರೋಗ ರುಜಿನ ಏನು ಬರದೆ ಹೋದರೆ ಎಲ್ಲ ಹೆಲ್ದಿ ಆಗಿದ್ದರೆ ಎಲ್ಲಿವರೆಗೂ ಬದುಕ್ತೀವಿ? ಅರೌಂಡ್ 70 or 80 years or more than that in some cases. ಓಕೆ, ಕೆಲವೊಂದು ಸತಿ ನಾವು ನ್ಯೂಸಲ್ಲಿ ಕೂಡ ನೋಡಿರ್ತೀವಿ 101 ಆದರೆ ಫುಲ್ ಜೋರಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ, ಸೆಂಚುರಿ ಮಾಡಿದರು ಅಂಥೇಳಿ. ಸೊ ಇನ್ ದ ರೇರ್ ಕೇಸ್ ಚಿಲ್ಡ್ರನ್ ವಿ ಆರ್ ಸೀಯಿಂಗ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಕೆಲವೊಂದು ಜನ ಮಾತ್ರ ಮೋರ್ ದೆನ್ 100 ಆರ್ ನಿಯರ್ ಟು 100 ಬದುಕ್ತಾರೆ. ಸೊ ಎವ್ರೇಜ್ ನೋಡಿದರೆ ಮೋರ್ ಓವರ್ 70 to 80 ಇಯರ್ಸ್ವರೆಗೂ ಮಾತ್ರ ಲೈಫ್ ಸ್ಪ್ಯಾನ್ ಇರುತ್ತೆ. So this is how the lifespan takes place in the different animals. Like that, the plants are also having their own lifespan. So here, based on the lifespan of the plants, we have classified them into 3 groups. The first one is annuals, second one is biennials, and the third one is perennials. What are those children? Annuals, biennials, then third one is perennials. What is meant by these? Annuals means what? See, the plants which bear flowers and produce a fruit and die, or in a season it will come. Okay, so within a year ಏನು ಮಾಡುತ್ತೆ ಪ್ಲಾಂಟ್? ಬೆಳೆಯುತ್ತೆ, ಫ್ರೂಟ್ ಕೂಡ ಕೊಡುತ್ತೆ, ಫ್ಲವರ್ ಆಗುತ್ತೆ, ಫ್ರೂಟ್ ಕೊಡುತ್ತೆ, ಆ್ಯಂಡ್ ದೆನ್ ಇಟ್ ವಿಲ್ ಡೈ. ವಿದಿನ್ ಅ ಇಯರ್ ಆದರೆ ಅದಕ್ಕೇನಂತೀವಿ ನಾವು? ಆ್ಯನ್ಯುವಲ್ ಪ್ಲ್ಯಾಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಜೋವಾರ್, ವೀಟ್, ಮೇಜ್, ಪ್ಯಾಡಿ, ಪಂಪ್ಕಿನ್, ಕಾಟನ್, ಸೊ ಮೆನಿ ಮೋರ್. ಸೊ ದೀಸ್ ಆರ್ ದಿ ಪ್ಲ್ಯಾಂಟ್ಸ್ ಆರ್ ದಿ ಆ್ಯನ್ಯುವಲ್ಸ್. ಏನಕ್ಕೆ ಅಂದರೆ ಸೀಸನ್ ಪ್ಲ್ಯಾಂಟ್ಸ್ ಚಿಲ್ಡ್ರನ್. ಇವು ಯಾವುದಕ್ಕೆ ಈ ಥರ ಅಂತೀವಿ? ಸಿ, ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಸೀಡ್ಸ್, ದ ಫಾರ್ಮರ್ಸ್ ಸ್ಟಾರ್ಟೆಡ್ ಟು saw the seeds. Then later on gradually it grows, it become a small plant, and again it will become a big plant, and later on it will started to produce the flowers. And then jowar means, you might have seen, see, jowar is like this, and then it produces jowar grains, and then after this it will start dying. ಅಥವಾ ಅದು ಏನಾಗುತ್ತೆ ಡೈಯಿಂಗ್ ಇನ್ ದ ಸೆನ್ಸ್, ಅದರಲ್ಲಿ ನೀವು ಎಷ್ಟೇ ನೀರು ಹಾಕಿ ಅಥವಾ ಫರ್ಟಿಲೈಸರ್ ಹಾಕಿ ಎಷ್ಟು ಫರ್ಟೈಲ್ ಸಾಯಿಲ್ ಇದ್ದರೂ ಕೂಡ ಆ ಟೈಮ್ಗೆ ಅದು ಒಂದು ಸತಿ ಸೀಡ್ಸನ್ನು ಗ್ರೇನ್ಸನ್ನು ಕೊಟ್ಟು ಅಂದ ತಕ್ಷಣ ನೆಕ್ಸ್ಟ್ ಅದೇನು ಮಾಡುತ್ತೆ, ಒಣಗೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಹೌ ದ ಲೈಫ್ ಆಫ್ ದಿ
that jowar plant ends. Again ಅದೆಲ್ಲ ಕ್ರಾಪ್ ತಗೊಂಡ್ಮೇಲೆ ಮತ್ತೆ ಏನು ಮಾಡ್ತಾರೆ, ಫಾರ್ಮರ್ಸ್ ವೇಟಿಂಗ್ ಫಾರ್ ದ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ದೆನ್ ದೇ ವಿಲ್ ಸ್ಟಾರ್ಟ್ ಸೋಯಿಂಗ್ ದ ಸೀಡ್ಸ್. ಸೊ ಇದನ್ನು ನೀವು ಇಯರ್ಲಿ ಒನ್ ಟೈಮ್ ಮಾತ್ರ ಪಡಿಬೋದು. ಲೈಕ್ wheat, jowar, as I have told you, paddy, pumpkin, so cotton, even cotton plant, see. So all these are the annual plants. Got it, children? You cannot get all these things every month or every time. Yearly ones you can get this. Okay, so such kind of plants are called annual plants. So next comes here biennial plants. What is meant by this? See, such plants, they live for 2 years or 2 seasons, you can say. And during that time, they produce flower and then seeds or a grain or a fruit. And after again, it will give again flower and again fruit or a grain. So like this. So 2 ಸತಿ ನಮಗದು ಗ್ರೈನ್ಸ್ ಅಥವಾ ಫ್ರೂಟನ್ನು ಕೊಡುತ್ತೆ. ಸೊ ಸಚ್ ಕೈಂಡ್ ಆಫ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಬೈನಿಯಲ್ಸ್. ಅಂದರೆ ಅದು ಲೈಫ್ ಸ್ಪ್ಯಾನ್ ಎಷ್ಟು 2 ಇಯರ್ಸ್ ಅಥವಾ 2 ಸೀಸನ್ವರೆಗೂ ಇರುತ್ತೆ. ಅದರಲ್ಲಿ ಅದು ನಮಗೆ 2 ಟೈಮ್ಸ್ ಅದು ಈಲ್ಡನ್ನು ಕೊಡುತ್ತೆ. ಸೊ ದ್ಯಾಟ್ಸ್ ವೈ ಸಚ್ ಕೈಂಡ್ ಆಫ್ ಪ್ಲಾಂಟ್ಸ್ ಆರ್ ಕಾಲ್ಡ್ biennial plants. For example, here on the screen we have carrot, ginger, yes, cabbage, sugarcane, beetroot. See, these are the plants which gives you fruits till 2 seasons. Got it, children? So in every season what they do, they produce fruit. First flower will come, after then fruit, and then it will give seeds, then it will die. Like this, ಏನು ಮಾಡುತ್ತೆ, ಒಂದು ಸೀಸನ್ಗೆ ಇಷ್ಟು ಕೊಡುತ್ತೆ, ಅಲ್ಲಿ ಅದು ಡೈ ಆಗಲ್ಲ, ಇಟ್ ವಿಲ್ ಬಿ ರಿಮೈನ್ ಆ್ಯಸ್ ಇಟ್ ಈಸ್. ಅಗೇನ್ ಇನ್ ದ ನೆಕ್ಸ್ಟ್ ಸೀಸನ್ ಆಲ್ಸೋ ಇಟ್ ಗಿವ್ಸ್ ಒನ್ ಮೋರ್ ಟೈಮ್, ಅಗೇನ್ ಫ್ಲವರ್ ಆಗುತ್ತೆ, ಮತ್ತೇನಾಗುತ್ತೆ, ಫ್ಲವರ್ ಆದ ತಕ್ಷಣ ಫ್ರೂಟ್, ದೆನ್ ಸೀಡ್ಸ್. ಇದೆಲ್ಲ 2 ಸತಿ ಮುಗಿದ್ಮೇಲೆ ಆಮೇಲೆ ಡೈ ಆಗುತ್ತೆ. ಗೊತ್ತಾಯ್ತಾ ನಿಮಗೆ? ಸೊ ದಿಸ್ ಈಸ್ ಕಾಲ್ಡ್ biennial plants. And next comes perennials plant. What is meant by perennials? Perennials means, children, how we have discussed about annual and the biannual. Annual means yearly once ಬರೋದು, biannuals means yearly twice ಬರೋದು. ಸೊ ಪೆರಿನಿಯಲ್ಸ್ ಅಂತಂದರೆ ಪ್ಲ್ಯಾಂಟ್ಸ್ ವಿಚ್ ಲಿವ್ ಫಾರ್ ಮೆನಿ ಇಯರ್ಸ್ ಆ್ಯಂಡ್ ದೇ ಆರ್ ಗಿವಿಂಗ್ ದಿ ಫ್ರೂಟ್ಸ್ ಫಾರ್ ಅಗೇನ್ ಆ್ಯಂಡ್ ಅಗೇನ್ ಮೀನ್ಸ್ ಇಯರ್ಲಿ ದೇ ಆರ್ ಗಿವಿಂಗ್ ಫ್ಲವರ್ಸ್ ಆ್ಯಂಡ್ ಇವನ್ ದ ಫ್ರೂಟ್ ಆ್ಯಂಡ್ ದ ಸೀಡ್ಸ್. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಟ್ರೀ. ಸೊ ಮ್ಯಾಂಗೋ ಟ್ರೀ ಇಟ್ ಹ್ಯಾಸ್ ಗ್ರೋನ್ ಟಿಲ್ ದ height, certain height it has reached, and then it started to produce the mangoes. First flowers will come, after that you will get the raw mangoes, and then you will get a ripened mangoes. Okay, in the season you will take all the mangoes, tree will be remain as it is, and in the next season, in the next year, again it will start flowering, and then it gives fruit to you, and then it gives you seed. Again next year, like this, children, it go on producing. So such kind of plants or trees are called perennials. Is that clear? Here we have an example of perennials. One I have told you, mango. The other one is lemon, coconut, and next comes neem tree, jackfruit, and even you can get the tamarind. So all these are the perennials trees or plant, you can say. Is that clear, children?